ಗೋರಿ ಕಾರು ಹಾಕವು, ಆಡು ಹಳ್ಳಿ ಕಾರು ಹುಳ್ಳಿಕಾಳು ಸಾರು, ಮೀನ್ ಸಾರು ಇದು ಮಾಡೋದು. ನಾವು ಚಾಣಕ್ಯ ಹೇಳ್ತಾರೆ ಒಂದ್ ಕಡೆ ಜೀವನ ಅನ್ನೋದು ತುಂಬಾ ಸಣ್ಣದು. ಸೊ ಆ ಜೀವನ ತುಂಬಾ ನಾವು ತಪ್ಪುಗಳು ಮಾಡಿ ಕಲಿಯಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇನ್ನೊಬ್ಬರ ತಪ್ಪು ನೋಡಿ, ಇನ್ನೊಬ್ಬರ ಒಂದು ಜೀವನ ನೋಡಿ ಕಲಿತು ಅದನ್ನ ಮುಂದೆ ಹೋಗೋದು. ಸೊ ಅಂಡ್ ಅಪ್ಪ ಈ ಸಂದರ್ಶನಕ್ಕೆ ಸ್ವಾಗತ. ಸ್ಕೂಲ್ 1ನೇ ಕ್ಲಾಸು 2ನೇ ಕ್ಲಾಸು ನಮ್ಮೂರ ಬೈರಾಪುರದಲ್ಲಯ್ಯ ಹೋಗಿ ಇಲ್ಲ ಎಮ್ಮೆ. ಈಗ ನಂಗೇನು ಮಂಚದ ಕಾಲಲ್ಲಿ ಹೊಡೆಯೋರು, ಮಂಚಿನ ಕಾಲಲ್ಲಿ ಅಲ್ಲಿ ಗುಡ್ಡ ಹಾಕಿರೋ ಅಳವ ತೊಗ್ದು ಹೊಡೆದ್ ಬಿಡೋರು. ಎಷ್ಟು ಎರಿಂಗಲ್ಲಿ ಹೋಗಿವಲ್ಲ ಸ್ಕೂಲ್ಗೆ ಹೊಡಿ. ಅದೇ ಮಾಡಿ ಹೊಡ್ತಾ ತಡೆಯಿಂದ ಬಿಟ್ಬಿಟ್ಟಾಗ್ತೈತಿ ಕ್ಲಾಸ್. ಗಾಳಿ ಮೇಲೆ ಬರ್ತಾ ಅಂತ ಹೋಗಿ ತಬ್ಬದ್ ಬಿಡಿವು ತಿಂದ್ಬಿಡಿ. 18-20 ವರ್ಷದೊಳಗೆ ಮದ್ವೆ. ಯಾಕೆಂದ್ರೆ ಮಲ್ಲಿ ಮಾಡೋರು ಇರ್ತಾರೆ, ಏನೋ ಕಾಯಿಲೆ ಏನೋ ನಮ್ಗೆ 70-80 ವರ್ಷ ವಯಸ್ಸಿದೆ. ನಮ್ಗೆ ಎಂಥದ್ದು ಕಾಣ್ತಾ ಇಲ್ಲ. ಹುಡುಗರಿಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಹಾಯ್ ಎಲ್ರಿಗೂ ಒಂದು ಹೊಸ ಸಂದರ್ಶನಕ್ಕೆ ಸ್ವಾಗತ. ಇವತ್ತು ನಮ್ ಜೊತೆ ಇರೋದು ನಮ್ಮ ತಾತ. ಇವ್ರ ಹೆಸರು ಅಂಜೇಗೌಡ್ರು ಅಂತ. ಇವ್ರದ್ದು ಬೈರಾಪುರ. ಇವರಿಗೆ ಆಕ್ಚುಲಿ ಈಗ 86 ರನ್ನಿಂಗು. ಅಂಡ್ ಇವರು ಒಂದು ಬಾಲ್ಯಲ್ಲೇ ಅವರು ಒಂದು ಬೈರಾಪುರದಲ್ಲಿ ಕಳೆದಿದ್ದಾರೆ. ದೆನ್ ಇವತ್ತಿನ ಒಂದು ಇಂಟರ್ವ್ಯೂನ ಉದ್ದೇಶ ಮತ್ತೆ ಮೋಟೋ ಏನು ಅಂದ್ರೆ, ಇವ್ರದ್ದು ಒಂದು ಬಾಲ್ಯ ಆ ತರ ಇತ್ತು. ಈಗಿನ ಬಾಲ್ಯಕ್ಕಿಂತ ಆಗಿನ ಬಾಲ್ಯ ಎಷ್ಟು ಮೀನ್ಸ್ ಡಿಫ್ರೆನ್ಸ್, ಈಗಿನ ಜಗತ್ಗಿಂತ ಆಗಿನ ಜಗತ್ತು ಒಂದು ಎಷ್ಟು ಡಿಫ್ರೆಂಟ್, ಎಷ್ಟು ಏನೆಲ್ಲ ಚೇಂಜ್ ಆಗಿದೆ, ಮತ್ತೆ ಈಗ ಆಗ ಸಿಗವು ಈಗ ಏನ್ ಸಿಗಲ್ಲ, ಅದೆಲ್ಲ ಒಂದು ಡಿಫ್ರೆನ್ಸ್ ಕೇಳೋಣ ಅಂತ ಒಂದು ಸಂದರ್ಶನ ಮಾಡ್ತಿದ್ದೀನಿ. ಇದು ಒಂದು ಒಬ್ಬ ಸಾಮಾನ್ಯ ರೈತ ಸಂದರ್ಶನ ಆಗಿರ್ಬೋದು. ಯಾಕೆಂದ್ರೆ ಇದರಲ್ಲಿ ಕಲಿಯೋದು ತುಂಬಾ ಇದೆ. ಯಾಕೆಂದ್ರೆ ನಾವು ಚಾಣಕ್ಯರು ಹೇಳ್ತಾರೆ ಒಂದ್ ಕಡೆ, ಜೀವನ ಅನ್ನೋದು ತುಂಬಾ ಸಣ್ಣದು. ಸೊ ಆ ಜೀವನ ತುಂಬಾ ನಾವು ತಪ್ಪುಗಳು ಮಾಡಿ ಕಲಿಯಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇನ್ನೊಬ್ಬರ ತಪ್ಪು ನೋಡಿ, ಇನ್ನೊಬ್ಬರ ಒಂದು ಜೀವನ ನೋಡಿ ಕಲ್ತು ಅದರಿಂದ ಮುಂದೆ ಹೋಗೋದು. ಸೊ ಇವತ್ತು ನಾವು ನಮ್ಮ ತಾತನ ಇಂಟರ್ವ್ಯೂ ಮಾಡಿ ಅವರ ಜೀವನ ಯಾವ ತರ ಇತ್ತು ಅಂತ ಅದ್ರ ಬಗ್ಗೆ ಒಂದು ತಿಳ್ಕೊಳ್ಳೋಕೆ ಹೋಗ್ತಿದೀವಿ. ಅಂಡ್ ಅಪ್ಪ ಈ ಸಂದರ್ಶನಕ್ಕೆ ಸ್ವಾಗತ. ಅಪ್ಪ ಈಗ ಏನು ಅಂದ್ರೆ, ನಿಮ್ದು ಬಾಲ್ಯ ಇತ್ತಲ್ಲ ಸಣ್ಣ ಹುಡುಗ್ರಲ್ಲಿ, ಆಗ ಯಾವ ತರ ಇತ್ತು, ನೀವ್ ಯಾವ ತರ ಕಳೆದ್ರಿ ಅಂತ. ದೇಶ ಅಲ್ಲ, ನಿಮ್ದು ಇದು ನಮ್ ಜೀವನನ ಸಣ್ಣ ಹುಡುಗ್ರಲ್ಲಿ ಇಷ್ಟಿಷ್ಟು ಉದ್ದ ಇದ್ದಾಗ ಯಾವ ತರ ಇತ್ತು. ಸ್ಕೂಲ್ ಹೋಗಿವು, ಸ್ಕೂಲು ಮಠ ಒಂಚೂರು ಜೋರಾಗಿ ಮಾಡಿ. ಮಠ ಹೋಗಿ ಸ್ಕೂಲ್ 1ನೇ ಕ್ಲಾಸು 2ನೇ ಕ್ಲಾಸು ನಮ್ಮೂರ ಬೈರಾಪುರದಲ್ಲಯ್ಯ ಹೋಗಿ ಬರುವ. ಮನೇಲಿ ಬಂದು ತಿಂಡಿ ತಿನ್ನುವು. ಆಗ ಆಹಾರ ಇಲ್ಲ, ಎಮ್ಮೆ. ಈಗ ನಂಗೇನು ಆಹಾರ ಜಾಸ್ತಿ ಇಲ್ಲ, ತಿಂಡಿ ತಿನ್ನುವ. ಆಮೇಲೆ ಸ್ಕೂಲ್ ಬಿಟ್ಮೇಲೆ ಮತ್ತೆ ಹೋಗಿ ಮತ್ತೆ ದನಪನ ಇಟ್ಕೊಂಡು ಹೋಗಿ ಹೊರಗಡಿಕೆ. ಭಾನುವಾರ ರಜಾ ಇರೋದು, ಮನೆ ತಯಾರಿವು, ಸಗಳಿ ಹೊತ್ಕೊಂಡು ತೋಟಕ್ಕೆಲ್ಲ ಗೊಬ್ಬರ ತಗೊಂಡು ಹೋಗಿವು, ದನ ಕಾಯುವು, ಎಲ್ಲ ಮಾಡ್ತಾ ಇದ್ವು ಆಗ ಆಗ ಜೀವನ. ಅಂದ್ರೆ ಈಗ ಎಷ್ಟನೇ ಕ್ಲಾಸ್ ಓದಿದೀರಿ ನೀವು? 8ನೇ ಕ್ಲಾಸ್ನವರೆಗೆ ಓದಿದ್ದೀನಿ. ಆಮೇಲೆ ಯಾಕೆ ಓದ್ಲಿಲ್ಲ? ಆಮೇಲೆ ಮನೇಲಿ ಕೆಲಸ ಮಾಡೋದಿಲ್ಲ. ಮೊನ್ನೆ ಅವ್ರ ಹೊಡ್ತಾ ತಡಿನಾರ್ದ ಸ್ಕೂಲ್ ಹೊಡ್ತಾ ಬಿಟ್ಬಿಟ್ಟ. ನೋಡಿ, ಆಗ ಸ್ವಲ್ಪ ಜನ, ನಮ್ ತಾತ ಒಬ್ರು ಅಲ್ಲ, ಮೋಸ್ಟ್ ಆಫ್ ದ ಹುಡುಗ್ರು ಈಗೇನ್ ವಯಸ್ಸಾಗಿದಾರಲ್ಲ ಅವರು ಸ್ಕೂಲ್ ಬಿಡೋ ಕಾರಣ ಮೇಷ್ಟ್ರು ಒದೇನ ತಡಿಯಕ್ ಆಗ್ದಲೆ. ಬಟ್ ಈಗ ಏನಾರು ಒಬ್ರಿಗೆ ಟಚ್ ಮಾಡಂಗಿಲ್ಲ, ಬೆಳಿಗ್ಗೆ ಇಡೀ ಮೀಡಿಯಾ ಸ್ಕೂಲ್ ಮುಂದೆ ನಿಂತಿರುತ್ತೆ, ಇದಾಗಿರುತ್ತೆ. ಥಿಂಕ್ ಮಾಡಿ. ಅಂದ್ರೆ ಫಸ್ಟ್ ಎಲ್ಲ ಯಾವ ತರ ಅಂದ್ರೆ ದಂಡಂ ದಸಗುಡಂ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಈಗ ಮುಟ್ಟಿದ್ರೆ ಮೀಡಿಯಾ ಬತ್ತು ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ. ಎಲ್ಲಿ ಕುತ್ಕೊತಿದ್ದು ಅಲ್ಲಿಂದ ಮಂಚದ ಕಾಲಲ್ಲಿ ಹೊಡೆಯೋರು, ಮಂಚಿನ ಕಾಲಲ್ಲಿ ಅಲ್ಲಿ ಗುಡ್ಡ ಹಾಕಿರೋ ಅಳವ ತೊಗ್ದು ಹೊಡೆದ್ ಬಿಡೋರು. ಎಷ್ಟು ಎರಿಂಗಲ್ಲಿ ಹೋಗಿವಲ್ಲ ಸ್ಕೂಲ್ಗೆ ಹೊಡಿ. ಅದೇ ಮಾಡಿ ಹೊಡ್ತಾ ತಡೆಯಿಂದ ಬಿಟ್ಬಿಟ್ಟಾಗ್ತೈತಿ ಕ್ಲಾಸನ್ನ ಬಿಟ್ಬಿಟ್ಟು. ನೋಡಿ ವೀಕ್ಷಕರೇ, ಆಮೇಲೆ ನೀವು ಫ್ರೆಂಡ್ ಎಲ್ಲ ಇದ್ರಲ್ಲ, ಅವರೆಲ್ಲ ಸ್ನೇಹಿತರು ಏನ್ ಆಟ ಆಡಿರಿ ಆಗ? ಎಳ್ಳೆ ಆಡಿವು, ಇಳ್ಳೆ ದಾಂಡು, ಬುಗುರಿ, ಇದು ಗಾಡಿ ಹೊಡಿತ ಕಲ್ಲು ಇಟ್ಕೊಂಡು ಎಂತದ ಅನ್ನರಾಗ ಇಳ್ಳೆ ದಾಂಡು, ಬುರ್ರಿ ಆಡುವು, ಗೋಲಿ ಆಡಿವು. ಗೋಲಿ ಸ್ನೇಹಿತರೆಲ್ಲ ನಾವೆಲ್ಲ ಜೊತೆಯಾಗಿ. ಆಗ ಅವ್ರ ನಮ್ಮೂರಲ್ಲಿ ಯಜಮಾನ್ ಇದ್ರಲ್ಲ, ಹುಡಿಕೆ ಬರೋರು ಹೊಡಿಯಕ್ ನಮ್ಮ ಎಲ್ಲಿ ಆಡ್ತಾವ್ರಿ ಇವ್ರು, ದನ ಕರ ಬಿಡ್ದಲ್ಲ ಎಲ್ಲವ್ರೆ ಅಂತ ಹುಡುಕಿ ನಾವು ಸ್ವಂತ ಹಳಮನ್ಗಳು ದಾಂಡಾಡಿವು. ಈ ಇಳ್ಳೆ ದಾಂಡು, ಬುಗುರಿ ಏನೋ ಆಟ ಆಡಿವು. ಏನಾನ ಒಂದ ಇನ್ನ ಈ ಲಗ್ಗೆ ಮುಚ್ಕೊಂಡು ಕಲ್ಲು ಹೊಡೆಯೋದು, ಕಂಡು ಹೊಡೆಯೋದು, ಆ ಗಾಡಿಗೆ ನೀಲ್ ಹಾಕದ್ ಕಲ್ಲ ಹೊಡೆಯೋದು ಇಟ್ಕೊಂಡವ.
ಬೀಳ್ತಾ ನಾವ್ ಗೆದ್ದೀವೋ ಬೀಳ್ದವರ ಮತ್ತೆ ಇನ್ನೊಬ್ನಿಗೆ ಕೊಡಿವು ಅದು ಆಟ ಆಡಿವು ದನ ಪನ ಮತ್ತೆ ಇವು ಆಗೆಲ್ಲ ಹಣ್ಣಿನ ಮರಗಳೆಲ್ಲ ಇದು ಅಲ್ಲಿ ಆಡಿರ ಹಣ್ಣಿನ ಮರ ಇದು ಮಾವಿನ ಗಿಡ ಮಾವಿನ ಇದು ದಾಳಿಂಬೆ ಹಣ್ಣಿತ್ತು ದಾಳಿಂಬೆ ಮರ ಇತ್ತು ಸೀಬೆ ಗಿಡ ಇತ್ತು ಇಷ್ಟೇ ಇನ್ನೇನು ಇರಲಾಗ ನಾವೇನ್ ಮಾಡಿವು ಯಾರಲ್ಲಿ ಬೆಳೆದಿರ್ತೀವ ಅವಾಗ ಹೋಗಿ ಕುಚ್ಚೆ ಬಂದ್ಬಿಡಿವು ಹೆಚ್ಚಾಗಿ ಸ್ನೇಹಿತರಲ್ವ ಯಾರು ದಾಳಿಂಬೆ ಹಣ್ಣು ಬರ್ತಾವರ್ನ ಅಂತ ಹೋಗಿ ತಗೊಂಡ್ಬಿಡಿವು ತಿಂದ್ಬಿಡಿವು ಅವ್ರ ಏನ್ ಮಾಡೋರು ಇಸ್ಕೂತಕ್ಕೆ ಹೇಳಕ್ ಬರೋ ಮೆಷ್ಟಿಗೆ ಇವ್ರು ನಮ್ಮಲ್ಲಿ ಕಳ್ತನ ಮಾಡ್ಯಾರೆ ಸೀಬೆ ಹಣ್ಣು ತಿಂದಾರೆ ದಾಳಿಂಬೆ ಹಣ್ಣು ಕುಚ್ಚೆ ಬಂದಾರೆ ಅಂತ ಯಾರು ಓನರು ಇಂತಿಂತರ ಬಂದವ್ರೆ ನಂಜಗೌಡ ಬಮ್ಮಗೌಡ ಇವ್ರೆಲ್ಲ ನಾಲ್ಕಾಲ್ ಜೊತೆಗೆ ನಮ್ಮ ಸೀಬೆ ಹಣ್ಣು ಕುಚ್ಚೆ ಬಂದ್ರೆ ದಾಳಿಂಬೆ ಹಣ್ಣು ಮುಡ್ಕೊ ಬಂದ್ರೆ ಇವ್ರಿಗೆ ಸ್ವಲ್ಪ ಇದ್ ಮಾಡಿ ಅಂದ್ರೆ ಅವ್ರ ಏನ್ ಮಾಡೋ ಮೆಷ್ಟಿಗಳು ಸರಿಗಟ್ಟ ಸರಿಯ ಬಿಡರು ಸರಿ ಬುಡಿಯದರು ಇನ್ ಎಲ್ಲೂ ಹೋಗಕ್ಕಲ್ಲ ನಿನ್ ಅಮ್ಮ ಹೇಳ್ತೀನಿ ನಮ್ಮ ತಾಯಿಯರಿದ್ದರು ಇವ್ ನಮ್ ಹುಡುಗ ಓದಕ್ಕಲ್ಲ ಪೋಲ್ ಬಿದ್ದ ಸ್ವಾಮಿ ಹಿಂಗೆ ಅಂತ ಬಿಡಿ ಓದಕ್ಕೆ ಬಿಡಿ ಅಮ್ಮನೆ ಒದ ಹೊಡ್ಕೊಂಡು ಸರಿ ಮಾಡ್ತಾರ ಮನೆ ಬಂದು ಒಂದು ಒಟ್ಟಿಗೆ ಇಲ್ಲ ಅಂದ್ರೆ ಆಗ ಎಷ್ಟು ಹೊತ್ತು ಊಟ ಮಾಡಿರಿ ಈಗ 3 ಹೊತ್ತು ಮಾಡಿರಿ ಆಗ ಎಷ್ಟು ಆಗ ಒಂದು 70 ಊಟ ಕಣಪ್ಪ ಆಗಿಲ್ಲ ಏನು ಊಟ ಗಂಜಿ ಕಾಲ ಗಂಜಿ ಮುದ್ದೆ ರಾಗಿ ಮುದ್ದೆ ಆಗ ಬೆಳಿತಿರಲ್ಲ ತೆನೆ ಎತ್ತದ ರಾಗಿದ ತೆನೆ ಎತ್ಕೊಳ್ಳೋದು ಬಡಿಯೋದು ಮತ್ತೆ ಹುಲ್ಲು ಹುಲ್ಲು ದನಿ ಕೊಟ್ಟಿ ನೀವು ದನ ಸಣ್ಣ ಸಣ್ಣ ದನಗಳು ರಾಗಿ ಆಗೇನು ಹೊಲ್ದೊಳ ಪಲ್ದೊಳ ಬೆಳಿತಿರಲ್ಲ ತೆನೆ ಎತ್ತಿ ಬಿಟ್ಟು ಬಿಸ್ಲು ಬರ್ತಿರಲ್ವಲ್ಲ ಆಗ ಹೊಲ ಮೇಲೆ ಹಾಕೊಂಡು ತೆಚ್ಕೊಂಡು ನಮ್ದವರು ಬೀಚ್ಕೊಂಡು ಅಂಬ್ಲಿ ಮಾಡಿಕೊಡೋರು ಅದು ನಮ್ಗೆ ಈಗ ಜೀವನ ಸರಿಯಾಗಿತ್ತು ಈಗ ನಂಗೇನಲ್ಲ ಆಗ ಆ ಶಕ್ತಿ ನಮ್ದು ಆಗ ಶಕ್ತಿ ಬೆಣ್ಣೆ ಹಾಕೋರು ನಮ್ಮ ಅವ್ರ ರೊಟ್ಟಿಗೆ ತಪ್ಪ ಅಡ್ಲಿ ಬೇಸರು ಒಳ್ಳು ಬೇಸರು ಎಣ್ಣೆ ಕೈ ಎಣ್ಣೆ ಆಗ ಎಲ್ಲ ರೊಟ್ಟಿ ತಗೊಂಡೋಗಿ ಊಟಗಾರ ಹಾಕೋರು ಅಡ್ಲಿ ಬೇಸತ್ತೈತೆ ಆಗ ಎಲ್ಲ ನಿಂತು ಆಗ ತಿನ್ಬೋದು ದನಪನ್ನ ಇಟ್ಕೊಂಡು ಹೋಗಿ ನಮ್ಮ ಆರೋಗ್ಯ ಆಗ ಒಂದೇ ಊಟ ಏನೋ ಒಂದು ಅಷ್ಟೇ ಈ 3 ಹೊತ್ತು ತಿಂದ್ರು ಏನೂ ಅಲ್ಲ ಹಂಗ ಜೀವನ ಇತ್ತು ಆಗ ಮತ್ತೆ ಆಗ ಎಲ್ಲವ ಮದ್ವೆ ಮಾಡಾರಲ್ಲ ನಿಮಗೆ ಎಷ್ಟು ವರ್ಷಕ್ಕೆ ಮದ್ವೆ ಆಗಿದ್ದು ನಮ್ದು 14 ವರ್ಷಕ್ಕೆ ನಿಮ್ಮ ಹೆಂಡತಿಯವರು ಅವನು ನಮ್ಗೆ ಎಷ್ಟು ವರ್ಷ ಆಗ್ತಿದೆ 12 ವರ್ಷ ನಿಮಗೆ 14 ವರ್ಷ 12 ವರ್ಷ ನಿಮ್ಗೆ ಜಾಸ್ತಿ ಆಯ್ತು ಅಂತೆ ಅದೇನಪ್ಪ ಅದ್ ಗೊತ್ತಲ್ಲ ಇದ್ರಲ್ಲಿ ನೋಡಿ ಇದ್ರಲ್ಲಿ ಐತಲ್ಲ ಫೋಟೋದಲ್ಲಿ ಅದೇ ಆಗೆಲ್ಲ ಒಂದು 18 20 ವರ್ಷದೊಳಗೆ ಮದ್ವೆ ಮೊದಲು ಯಾಕಂದ್ರೆ ಮಲ್ಲಿ ಮಾಡಾರ ಇರ್ತಲ್ಲ ಜನಗಳು ಈಗ ನಂಗಲ್ಲ ಆ ಮಲ್ಲಿ ಮಾಡಾರಿಲ್ಲ ನಮ್ಮ ಅವ್ವ ಒಬ್ಳೆ ಮಲ್ಲಿ ಮಾಡಾರಲ್ಲ ಬೇಸಂತ ನಮ್ಮ ಅಮ್ಮ ಉಬ್ಸ ಆಗ ಅಕ್ತಿರಲ್ಲ ಮದುವೆ ಮಾಡಿ ಹೋಗ್ಬಿಟ್ರು ನಮ್ಮ ಅಕ್ತಿರಲ್ಲ ಕಂಬ್ರಿಗೆ ಒಣಕಮನಹಳ್ಳಿ ದುದ್ದ ಎಲ್ಲ ಮದುವೆ ಮಾಡ್ಬಿಟ್ಟು ಆಗ ನಮ್ಮ ಮದುವೆ ಮಾಡ್ಕೊಂಡು ಮದುವೆ ಮಾಡಿ ನಮ್ ಜೀವನ ನಾವ್ ಮಾಡ್ಕೊಂಡು ಈಗ ಏನಲ್ಲ 18 20 ವರ್ಷದೊಳಗೆ ಮದುವೆ ಆಗವು ಈಗ ಆಗ ಒಂದು ಈ ಹಸ್ಗಳು ಎಲ್ಲ ಮನೇಲಿ ಆತರ ಹಸ್ಗಳು ಎಮ್ಮೆಗಳಿದ್ದು ಈ ನಾಯಿ ಸಿಂಧಿ ಹಸ್ಕೊಳ್ಳಲ್ಲ ಎಲ್ಲ ನಾಟಿ ದನ ಓರಿಕರ ಹಾಕವು ಆಡು ಹಳ್ಳಿ ಕಾರು ಹುಳ್ಳಿಕಾಳು ಸಾರು ಮೀನ್ ಸಾರು ಇದ್ ಮಟ್ಟ ಮಾಡಿವು ನಾಟಿ ದನ ಆಗ ಅದೇ ನಾಟಿ ದನ ಅಂದ್ರೆ ಬಿಳ್ಳುಕಿರ್ತಾವಲ್ಲ ಅವು ನಾಟಿ ದನಗಳು ಇವ್ರಂಗ್ ಸಿಂಧಿ ಹಸ್ಗಳಿರಲ್ಲ ಆಗ ಎಮ್ಮೆ ಇರುವು ಆಡು ಕುರಿಮರಿ ಕುರಿ ಸಾಯ್ಕೊಂಡು ಎಲ್ಲ ನಿಮ್ಗೆ ಇದ್ದು 26 ಊಟ ಮಾಡ್ಕೊಂಡು ಬೆಣ್ಣೆ ಮೊಸರು ಕಡಿಯೋದು ಮಜ್ಜಿಗೆ ಬೆಣ್ಣೆ ತಿನ್ನುವ ರೊಟ್ಟಿ ಹಾಕೊಂಡು ಆ ಶಕ್ತಿ ಈಗ ನಮ್ಗಿದೆ ಈಗ ನಿಮ್ಗೆ ಆರೋಗ್ಯ ಸರಿ ಇಲ್ಲ ನಮ್ಗೆ ಶಕ್ತಿ ಇದೆ ಹಂಗ ನಮ್ ತಾಯಿಯರು ಯಜಾಲ್ ಕುಡ್ದಿದ್ವಿ ಈಗ ನಿಮ್ಮ ಹೆಸರು ಅಂದ್ರೆ ನಿಮ್ಮ ಹೆಸರು ಎಷ್ಟು ಜನ ಅಲ್ಲೇ ಹೋಗಿದ್ದಾರೆ ಅಲ್ಲಿ ನೀವ್ ಇಲ್ಲಿ ಇದೀರ ಕಾರಣ ಏನಿರ್ಬೋದು ಅದೇನಪ್ಪ ನನಗೆ ಗೊತ್ತಿಲ್ಲ ನನ್ನ ವಯಸ್ಸಿನ ಸುಮಾರು ಜನ ಸತ್ತೋಗಿದ್ದಾರೆ ನಮ್ಮೂರಲ್ಲೇ 4 ಜನ ಸತ್ತೋಗಿದ್ದಾರೆ ನನ್ನ ಪ್ರಾಯಗಳು ಇನ್ನು ಎರಿನಲ್ಲಿ ಸತ್ತೋಗಿದ್ದಾರೆ ಜಾಲಪುರದಲ್ಲಿ ಸತ್ತೋಗಿದ್ದಾರೆ ನಮ್ ಇದ್ರಲ್ಲಿ ಇರೋರು ಅವರೇ ಸತ್ತೋಗಿರೋರು ಅವ್ರೆ ಆದ್ರೆ ನಿಮ್ದು ವರ್ಕ್ ಏನು ಕೆಲಸ ಮಾಡ್ತೀರಾ ನಡ್ಕೊಂಡು ಜಾಸ್ತಿ ನಡಿವಾಗ ಈ ಬೈಕು ಸೈಕಲ್ ಅಂತದ್ದು ಯಾರಿಗೆ ಸ್ಕೂಲ್ ನಡ್ಕೊಂಡು ಹೋಗ್ವು ಆಗ ನಡ್ಕೊಂಡ್ ಬರ್ವು ಎಲ್ಲ ಹುಷಾರಿಲ್ಲ ಒಂದು ಪಾಪುಗೆ ಹುಷಾರಿರಲ್ಲ ಅದೇ ಹಂಗಂದ್ರೆ ಒಂದ್ ಗಳಿಗೆ ಆಗ್ಲೇ ಹಾಸ್ಪಿಟ್ಲು ಆಗೆಲ್ಲ ಹಾಸ್ಪಿಟ್ಲ್ ಇರಲ್ಲ ಆಗ ಕುಂತವ್ರು ನಾಟಿ ಔಷಧಿ ಮಾಡ್ಕೊಡೋರು ನಮಗೆ ಜ್ವರ ಬರೋಲ್ಲ ತಲೆನೋವು ಬರೋ ಎಣ್ಣೆ ತಿಕ್ಕ ಕೈ ಎಣ್ಣೆ ತಿಕ್ಬಿಟ್ಟು ಉಳಿಗಂಡೆ ಇದ್ ಮಾಡ್ಬಿಟ್ಟು ಆಗ ಇದು ಎಂತದ್ದು ಇದು ಆಗ್ತಾರಲ್ಲ ಅನ್ಸು ಇದು ಹೆಚ್ಚಿವಲ್ಲ ಮುಜ್ಜೆ ಪಜ್ಜಿ ನೆಗಡೆ ಪಗಡೆ ವಿಕ್ಸ್ ಏನು ಇರಲ್ಲ ಎಂತದ್ದು ಇರಲ್ಲ ಬಿಸಿನೀರ್ ಕಾಯ್ಕೊಳ್ಳೋದು ತಮಿಳ್ ಮುದ್ದೆಯ ಉಳಿಗಂಡಿ ಹಾಕೊಂಡು ಹರ್ಕೊಂಡು ತಿನ್ನೋದು ಮತ್ತೆ ಇದೊಂದಿತ್ತಂತೆ ಅದೇ ಮೊಸರು ಹಾಕಿ ಅದೇ ಮಜ್ಜಿಗೆ ಹಾಕಿ ಅನ್ನ ಹಾಕಿ ಅದ್ರೊಳಗೆ ಈರುಳ್ಳಿ ಮೆಣಸಿಕಾಯಿ ಎಲ್ಲ ಹಾಕಿ ಬಿಡೋದು ಆಮೇಲೆ ಕೆಲ್ಸಕ್ಕೆ ಹೋಗಿ ತಮಿಳ್ ಮುದ್ದೆ ಇರುತ್ತೆ ಮಜ್ಜಿಗೆ ಕಾಕಿ ಕೊಡ್ಬಿಟ್ರೆ ಒಟ್ಟು ತುಂಬಿಡೋದು ಹೋಗ್ಬಿಡು ಅತ್ಲಾಗಿ ಆಗ ಹಸು ಕಾಣ್ತಿರಲ್ಲ ಹಸುವಿ ಇರ್ಲಿಲ್ಲ ಹಸು ಇರಲ್ಲ ಈಗ 7 ತುಂಡ್ರು
ಉಣ್ಣನಲ್ವಾ ಅನ್ಸುತ್ತೆ ಆ, ಹಂಗೆ. ಮತ್ತೆ ಅದೇ ಹಾಸ್ಪಿಟ್ಲಿಗೆಲ್ಲ ಬರೀ ಇಲ್ಲೇ ಆಸ್ಪತ್ರೆ ಆಗ ಏನು ಇರಲ್ಲ ಕಣಪ್ಪ, ಎಲ್ಲಿಯೂ ಆಸ್ಪತ್ರೆ ಇರಲ್ಲ, ಇದೇ ಕಾಯಿಲೆ. ಎಲ್ಲೋ ಒಂದೊಂದಿರೋರು ಹೋಗೋರು ಹುಡುಕೊಂಡು ನಾವ್ ಯಾರು ಹೋಗ್ತಿರಲ್ಲ, ಬರೀ ಇಂಜೆಕ್ಷನ್ ಮಾಡ್ತಿರಲ್ಲ, ಉಳಿಗೆಂಡೆ ತಲೆನೋ ಬಂದು ಜರ ಬಂದ್ಬಿಟ್ರೆ ಎಣ್ಣೆ ತಿಕ್ಕೋರು ತಲೆಯಲ್ಲವ. ಅಂದ್ರೆ ಆಗಿನ ಒಂದು ಆಗ ಹೆಂಗೆ ಇತ್ತು ಜೀವನ, ಈಗ ಅಂದ್ರೆ ಈಗ ಈಗ ಜೀವನ ಮಾಡ್ಬೇಕಾದ್ರೆ ಭಾರಿ ಕಷ್ಟ ಇದೆ. ಯಾಕೆ ನಿಮಗೆ ಹಂಗ ಅನ್ಸುತ್ತೆ? ಯಾಕಂದ್ರೆ ಈಗ ನಮ್ಮ ಪ್ರಾಯ, ನಿಮ್ ಪ್ರಾಯಕ್ಕೂ ನಮ್ ಪ್ರಾಯಕ್ಕೂ ಈಗ ಏನಪ್ಪ 40 ವರ್ಷಕ್ಕೆ ಸತ್ತೋಯ್ತಾವ್ರೆ. ಏನೋ ಕಾಯಿಲೆ ಏನೋ ಇದಾಗಿ, ನಮ್ಗೆ 70-80 ವರ್ಷ ಆಯಸ್ಸಿದೆ. ನಿಮ್ಗೆ ನಮ್ಗೆ ಎಂತದ್ದು ಕಾಣ್ತಾ ಇಲ್ಲ. ಅಂದ್ರೆ ಈಗ ಬಿ ಪಿ ಶುಗರ್ ಎಲ್ಲ ಐತೆ, ನಿಮಗೀಗ 86 ವರ್ಷ. ಈಗ ಒಂದ್ 50 ವರ್ಷಕ್ಕೆ 40 ವರ್ಷಕ್ಕೆ ಒಂದ್ 35 ವರ್ಷಕ್ಕೆ ಬಿ.ಪಿ ಶುಗರ್ ಇಂತ ಬರವೇ. ನಿಮಗೀಗ ಏನು ಇಲ್ಲ. ಯಾಕೆ? ಏನಪ್ಪ ಅದೇನು ಇಲ್ಲ ನನಗೀಗ. ಈಗ ಆಪರೇಷನ್ ಆಯ್ತಲ್ಲ, ಆಗ್ಲೇ ಏನು ಇಲ್ವಲ್ಲ ನೋಡಿ. ಅಂದ್ರೆ ಇವರಿಗೆ ಒಂದು ಏನು ಹೊಟ್ಟೆ ಇದೆಯಲ್ಲ, ಏನ್ ಬೇಡ ತೆಗಿಯೋದೇನ್ ಬೇಡ. ನೋಡಿ ಇದು ಗೆಡ್ಡೆ ಬೆಳೆದಿತ್ತು ಅಂದ್ರೆ ಒಂಥರ ಆಪರೇಷನ್ ಕ್ಯಾನ್ಸರ್ ಆಯ್ತು, ಇವ್ರಿಗೂ ಗೊತ್ತು ಕ್ಯಾನ್ಸರ್ ಆಯ್ತು ಅಂತ, ಬಟ್ ಅದನ್ನ ಮೈಂಡಿಗೆ ತಗೊಂಡಿಲ್ಲ. ಏನೋ ಈ ಕ್ಯಾನ್ಸರ್ ಆಯ್ತು, ನಂಗೆ ಇದಾಯ್ತು ಎಲ್ಲ ತಗೊಂಡಿಲ್ಲ. ಫ್ರೀ ಆಗಿರ್ಬೇಕು. ಡಾಕ್ಟರ್ ಹೇಳ್ತಾರೆ ಈಗ ನೀವು ಇವ್ರಿಗೆ ಹೇಳಿದ ವಿಷಯನ ತುಂಬಾ ಇದಾಗುತ್ತೆ ಅಂತ, ಆತರ ಏನೋ ಇವ್ರು ಮಾಡ್ಕೊಂಡಿಲ್ಲ. ಇನ್ನು ಅಲ್ಲೇ 2 ವರ್ಷ ಆಗಿದೆ, ಇನ್ನೂ ಇದಾರೆ. ಒಂದ್ ಏನು ಅಂದ್ರೆ ಒಂದು ಫ್ರೀ ಆಗಿರ್ಬೇಕು ಲೈಫ್ ಅಲ್ಲಿ, ಒಂದು ಟೆನ್ಷನ್ ಫ್ರೀ ಇರ್ಬೇಕು. ಸೊ ಅದು ನೆಕ್ಸ್ಟ್. ಈಗೆಲ್ಲ ನೋಡ್ತಿದ್ದೀರಾ ಬೈಕು ಎಲ್ಲ, ಆಗ ಗಾಡಿ ಮರದ ಗಾಡಿ ಇಲ್ಲ, ಮರದ ಗಾಡಿಗಳು. ಆಗ ಉಳಕ್ಕೆಲ್ಲ ಜಮೀನು ಉಳಕ್ಕೆ ಜನ ಅಷ್ಟೇ, ನಾಟಿ ದನಗಳು ಮಾಡ್ಕೊಂಡು ಈ ಸಿಂಧಿ ಹಸುಗಳು ಹಾಲು ಪಾಲು ಇರಲ್ಲ ಆಗ. ಈಗಿನ ಕಾಲದಲ್ಲಿ ನಾವೆಲ್ಲ ಕೆರೆಗಳು ನೋಡ್ತಾ ಇರ್ತೀವಿ. ಕೆರೆಗಳೆಲ್ಲ ಆಲ್ಮೋಸ್ಟ್ ಈಗೆಲ್ಲ ನೀರ್ ಬಿಟ್ಟಿದ್ದಾರೆ ಬಿಡಿ, ಅದ್ ಬೇರೆ. ಆಗೆಲ್ಲವ ಕೆರೆ ತುಂಬಿರವ, ಮಳೆ ನೀರು ಕೆರೆ ತುಂಬಿರವು, ಯಾವಾಗ್ಲೂ ಬರ್ತಿರವು. ಆದ್ರೆ ಆಗ ಬಾವಿ ಇರ್ಲಿಲ್ವಲ್ಲ, ಅಲ್ಲೇ ನೀರ್ ಇರೋಲ್ಲ, ಅಲ್ಲೇ ಇರೋದು. ಈಗ ಬಾವಿ ಎಲ್ಲ ಬಂದವೆ, ಆ ನೀರೆಲ್ಲ ಬಾವಿಯಿಂದ ಕೆರೆ ತುಂಬಿರವು, ನೀರ್ ಚೆನ್ನಾಗಿರೋದು. ಗದ್ದಾಳದೆಲ್ಲ ರಾಗಿ ಬೆಳೆಯುವ, ಭತ್ತ ಹೋಗಿತ್ತಾಗ ಎಲ್ಲ ಮಟ್ಟ ಆರೋಗ್ಯ ಇತ್ತು ಆಗ, ಚೆನ್ನಾಗಿತ್ತು ಆಗ. ಮತ್ತೆ ಈಗೇನ್ ಅವ್ರಲ್ಲ, ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಒಂದು ಇದ್ರಲ್ಲಿ? ಒಂದು ಯುವಕರು ನಮ್ಮಂತರಿಗೆ, ಮತ್ತೆ ಈಗೇನು ಒಂದು ಪ್ರಾಯದಲ್ಲಿ ಅವರೆಲ್ಲ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾರಿಗೆ? ನಮ್ಮ ತಾಯಿಯರಿಗೆ. ನಿಮ್ ತಾಯರಿಗಲ್ಲ, ಈಗ ನಮ್ಮಂತ ಯುವಕರಿಗೆ. ನಮ್ಮ ಮಕ್ಳು ಮುಂದರ್ದವಲ್ಲ, ಸತ್ತಪ್ಪ ಜಾಸ್ತಿ ಆದ್ರೆ ಸಾಕಲ್ಲ, ನಮ್ಮಿಂತ ಒಂದ್ ವರ್ಷ ಚೆನ್ನಾಗಿದ್ರೆ ಸಾಕ. ನಾವು ನಮ್ದೇನಾರ ಆಗ್ಲಿ, ಮಕ್ಳು ಚೆನ್ನಾಗಿರ್ಬೇಕು. ಆತರ ಒಂದ್ ಹೇಳ್ತಿದ್ದೀವಿ. ನಮ್ದು ಅದೇ ಹೇಳ್ತೀನಿ, ಏನಿಲ್ಲ. ಮೊಮ್ಮಕ್ಳು ಮೊಮ್ಮಕ್ಳು ತಾಯಂದಿರು ಎಲ್ಲ ಚೆನ್ನಾಗಿದ್ರೆ ನಮ್ಗೆ. ಇನ್ನೊಂದ, ತಂದೆ ತಾಯಿ ಯಾರು ಸಾಕ್ತಾರೆ ಅವ್ರಿಗೆ ನೆಮ್ಮದಿ ಇರುತ್ತೆ. ತಂದೆ ತಾಯಿ ಯಾರು ಕೈ ಕಾಲು ಕಟ್ಟಿ ಯಾರು ದೇವಸ್ಥಾನಕ್ಕೆ ಹೋಗೋದ್ ಬೇಕಿಲ್ಲ, ಮನೇಲೆ ದೇವ್ರವೆ, ಅವ್ರನ್ನ ನಿಗಾ ಮಾಡ್ಕೊಂಡು ಅದ ಸಾಕು, ಅಷ್ಟೇ ನಮ್ ನೆಮ್ಮದಿ. ಅದೇ ನಮ್ ಬುಕ್. ಅವತ್ತು ನಮ್ ತಾಯಿಯವ್ರು ಸಾಕವತ್ತು, ಇವತ್ತು ನಾನು ನೆಮ್ಮದಿ ಇದ್ದೀನಿ. ಅವತ್ತು ನಮ್ ತಾಯಿ ಸಾಕು, ನಿಮ್ಮ ಅವ್ವ ಕೇಳಿ ಹೇಳ್ತಾಳೆ, ಅಮ್ಮನ್ ಹೆಂಗ್ ಸಾಕು ಅಂತ. ಅದು ಈಗ ನಮ್ನೆಲ್ಲರೂ ನೀವೇ ಸಾಕಿದ್ರಿ. ಈಗ ನಾವೆಲ್ಲ ಬರೋ ಹೊತ್ತಿಗೆ ಹಾಸ್ಪಿಟ್ಲ್ ಅಂತ ಬಂದಿದ್ದು. ಆಗ ಹಾಸ್ಪಿಟ್ಲ್ ಏನು ಇರಲ್ಲ, ನಮ್ ಇದ್ರಲ್ಲಿ. ಬಟ್ ನಾವ್ ಬರೋ ಹೊತ್ತಿಗೆ ಬಂದಿದ್ವಲ್ಲ. ನೀವು ಬರ್ಬೇಕಾರೆ ಅದೇ ನಮ್ಮ ಇದ್ರೊಳಗೆ ಬಂದಿದ್ದು. ನಮ್ಗೆ ಏನಪ್ಪಾ ಅಂದ್ರೆ, ನಮ್ ಮಕ್ಳು ಚೆನ್ನಾಗಿದ್ರು ಸಾಕು, ನಮ್ದು ಏನಾರ ಆಗ್ಲಿ ಮುಂದುವರೆದ್ರು ಸಾಕು. ಮೊಮ್ಮಕ್ಳು ಮೊಮ್ಮಕ್ಳು ತಾಯಿ ಚೆನ್ನಾಗಿದ್ರು ಸಾಕು ಅಂತ ನೆಮ್ಮದಿ. ತಂದೆ ತಾಯಿ ಯಾರು ಸಾಕ್ತಾರೆ ಅವ್ರ ಮುಂದೆ ದೇವ್ರು ಒಳ್ಳೇದ್ ಮಾಡ್ತಾನ ಅವ್ರಿಗೆ. ತಂದೆ ತಾಯಿ ಕೈ ಕಾಲ ಯಾರು ಒದ್ದು ಹೋಗ್ತಾರೆ, ಅವ್ರ ಮನೆ ಹಾಳಾಗೋಗುತ್ತೆ. ಇದೇ ಹೇಳ್ತೀನಿ. ಈಗ ನಿಮ್ಮಪ್ಪ ನಿಮ್ಮ ಅವ್ರು ಸಾಕ್ತಾ ಇದ್ದೀರ, ಅದು ನೆಮ್ಮದಿ. ಯಾರ ಹೆಂಗಸ್ರಿ ಎಂಡ್ರು ಬಂದಾಗ, ಎಂಡ್ರು ಬಿಟ್ಟಾಗ ಅದ್ ಮಾಡಬಾರ್ದು ಯಾರು. ಅವಳ ಪಾಡಿ ಅವಳಿರ್ತಾಳೆ, ನಮ್ಮ ಪಾಡಿ ನಾವಿರೋದು. ಇಷ್ಟೊಂದು ಬಿಟ್ರೆ ಏನಿಲ್ಲ. ಈ ತರ ಹೇಳ್ತಿದ್ದೀರ. ಹೇಳ್ತೀನಿ. ತಂದೆ ತಾಯಿ ದೇವ್ರು, ಅವನೇ ದೇವ್ರಿಗೂ ಹೋಗ್ಬೇಕು, ದೇವ್ರು ಮಾಡ್ಬೇಕು. ದೇವ್ರಿಲ್ಲ ಅಂತ ಹೇಳ್ತಾರೆ. ನಮ್ಮ ಅಪ್ಪ, ನಮ್ ಭೂಮಿ ತಾಯಿ ಎರಡಾಳು, ನಮ್ ತಂದೆ ತಾಯಿ ಮನ ಒಳಗವ್ರೆ. ಅದನ್ನ ಪೂಜೆ ಮಾಡ್ಕೊಂಡವ್ರೆ. ಯಾರು ಆಗು ಬರಕಲ್ಲ, ನಮ್ಮ ಆಯಸ್ಸು ಬರುತ್ತೆ. ಅಂದ್ರೆ ಇಲ್ಲೊಂದ್ ಏನು ಅಂದ್ರೆ, ದೇವರನ ಮಂದಿರ, ಮಸೀದಿ, ಚರ್ಚ್ಗಳಲ್ಲಿ ಹುಡುಕೋ ಅವಶ್ಯಕತೆ ಇಲ್ಲ. ತಮ್ಮ ಮನೆಗಳೇ ದೇವರವ್ರೆ. ಇಲ್ಲಿ ದೇವರು ನಿಮಗ್ ಸಿಗ್ಬೇಕು ಅಂದ್ರೆ ಪ್ರತ್ಯಕ್ಷವಾಗಿ ಬರಲ್ಲ, ಅದರ ಬದಲು ಒಬ್ಬ ಮನುಷ್ಯನಾಗಿ ಸಹಾಯ ಮಾಡೋರು ಕಳಿಸ್ತಾನೆ. ಗೊತ್ತಾಯ್ತಾ? ಸೊ ಈ ಒಬ್ಬ ಮನುಷ್ಯನೇ ದೇವರನ್ನು ಕಾಣುತ್ತಾ ನಾವು ಮುಂದುವರಿಬೇಕು. ಅಂದ್ರೆ ಎಲ್ಲನೂ ದುಡ್ಡಿಂದಲೇ ಅಳಿಯಕ್ ಹೋಗ್ಬಾರ್ದು. ಎಲ್ಲ ಬರೀ ದುಡ್ಡಿಂದಲೇ ಸಿಗಲ್ಲ. ಇವತ್ತು
ನಾವೇನೇ ಒಂದು ಹೇಳ್ಬೇಕು ಅಂದ್ರೆ ಇವತ್ ನಾನೊಂದು ಕಾನ್ಸೆಪ್ಟ್ ಹೇಳಕ್ ಇಷ್ಟಪಡ್ತೀನಿ. ಏನು ಅಂದ್ರೆ ನಮ್ದು ಎಜುಕೇಶನ್ ಸಿಸ್ಟಮ್ ಒಂದು ಮಗುನ ಒಂದು ಯಾವ್ದೋ ಒಂದು ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ನಾವ್ ಏನು ಜಾಸ್ತಿ ಮೈಂಡ್ ಅಲ್ಲಿ ಇಟ್ಕೊಂಡು ಸೇರ್ಸೋದು ಅಂದ್ರೆ ಒಂದು ದುಡ್ಡು ಅಂದ್ರೆ ಈ ಹುಡ್ಗ ಇದು ಓದಿದ್ರೆ ಜಾಸ್ತಿ ದುಡ್ಡು ಮಾಡ್ಬೋದು, ಇದು ಓದಿದ್ರೆ ಜಾಸ್ತಿ ದುಡ್ಡು ಮಾಡ್ಬೋದು ಅಂದ್ರೆ ಕೇಳಿ ಇಲ್ಲಿ ಫಸ್ಟ್ ಆ ಹುಡ್ಗನಿಗೆ ಕೇಳ್ಬೇಕು ಏನ್ ಮಾಡ್ಬೇಕು, ನಿಂಗೆ ಏನ್ ಇಷ್ಟ ಅದು ಇದು ಅಂತ. ಅದ್ಬಿಟ್ಟು ನಮ್ಮ ಒಂದು ದುಡ್ಡಿನ ಪ್ರೆಸರ್ಗೆ ಆ ಪ್ರೆಸರ್ಗೆ ಅದನ್ನ ಮಕ್ಳ ಮೇಲೆ ಹಾಕೊಂಡು ನಮ್ಮ ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಲಾಸ್ಟಿಗೆ ತಕೊಂಡ್ ಬಂದಾಗ ನೀನ್ ಎಷ್ಟು ಪರ್ಸೆಂಟೇಜ್ ತೆಗ್ದಿದ್ಯಾ, ಏನ್ ಓದಿದ್ಯಾ ಅಂತ ಕೇಳ್ತಾರೆ, ಕೆಲವೊಬ್ರು ಕೇಳ್ತಾರೆ. ಬಟ್ ಅದೆಲ್ಲ ಡಿಸೈಡ್ ಆಗೋದು ನಿಮ್ಮ ಬಿಹೇವಿಯರ್ ಮೇಲೆ, ನಿಮ್ಮ ನಡತೆ ಮೇಲೆ. ಸೊ ಇಲ್ಲೇನು ಅಂದ್ರೆ ಒಂದು ಡಿಗ್ರಿ ನಂದೊಂದು ಕಾನ್ಸೆಪ್ಟ್ ಏನು ಅಂದ್ರೆ ಮಕ್ಳನ್ನ ಸ್ವತಂತ್ರ ಬಿಟ್ರು ಅವ್ರು ಏನ್ ಮಾಡ್ತಿದ್ದಾರೆ ಅದ್ರ ಕಡೆ ಗಮನ ಕೊಟ್ಟು ಅವ್ರ ಚಾಯ್ಸ್ ಅಲ್ಲಿ ಹೋಗಕ್ ಬಿಡಿ. ಅದಾದ್ಮೇಲೆ ಇನ್ನೇನು ಹೇಳಕ್ ಇಷ್ಟಪಡ್ತೀರಾ? ಓಕೆ, ಈಗ ರೈತರು ಅಂದ್ರೆ ಎಷ್ಟೋ ಜನ ಕೆಲ್ಸ ಇಲ್ದಲೆ ರೈತರು ಹಳ್ಳಿಗೆ ಜೀವನ ಮಾಡಲ್ ಬರ್ತಾರೆ. ಅದ್ ಹೆಂಗಿರುತ್ತೆ ಹಳ್ಳಿ ಜೀವನ? ಅಂದ್ರೆ ಅವ್ರಿಗೆ ಕಷ್ಟ ಆಗುತ್ತಲ್ವಾ? ಕಷ್ಟ ಆಗುತ್ತೆ, ಹಳ್ಳಿ ಜೀವನ ಮಾಡೋದು ಕಷ್ಟ ಆಗುತ್ತೆ. ಈಗ ಟೌನ್ ಇಂದ ಬಂದು ಹಳ್ಳಿ ಜೈಕ್ ಹೋಗ್ತಾರೆ, ಅವ್ರಿಗೆ ಮಾಡಕ್ ಆಗಲ್ಲ. ಇಲ್ಲಿಂದ ಹೋಗಿ ಟೌನ್ಗೆ ಹೋಗ್ತಾರೆ, ಅವ್ರು ಅಲ್ಲಿ ಜೀವನ ಮಾಡಕ್ ಆಗಲ್ಲ. ಈ ಜೀವನಕ್ಕೆ ಇಲ್ಲೆಲ್ಲಿ ಇದ್ದಿದ್ದು ಇಲ್ಲೇ ಜೀವನ ಮಾಡ್ಬೇಕು ಅವ್ನು. ಇಲ್ಲಿಂದ ಹೋಗಿ ಬೆಂಗಳೂರು ಜೀವನ ಮಾಡಕ್ ಆಗಲ್ಲ ಅವ್ನು. ಈ ತರ ಹೇಳ್ತಿದ್ದೀರಾ. ಆಯ್ತು, ಅಂದ್ರೆ ನಿಮ್ಮಿಂದ ತುಂಬಾ ಕಲ್ತಿದೀವಿ ಇಂಟರ್ವ್ಯೂಲಿ. ಅಂಡ್ ಇಲ್ಲಿಗೆ ಬಂದಿದ್ದಕ್ಕೆ, ಇಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಇಲ್ಲಿ ಏನಂತ ಹೇಳಿ ಗೊತ್ತಾ, ನಮ್ ಹುಡುಗರಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ ಹುಡುಗರಿಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ